ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್. ಇವತ್ತೇನು ಅಂತಂದರೆ ದೀಪಾವಳಿ ಹಬ್ಬ ಅಲ್ವಾ. ಇವತ್ತು ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಜ್ಜಾಯ ಮಾಡ್ತಾವ್ರೆ. ನೋಡಿ ಕಜ್ಜಾಯ ಮಾಡ್ತಾವ್ರಲ್ಲ, ನೋಡಿ ನಮ್ಮಮ್ಮ ಕಜ್ಜಾಯ ಮಾಡಿದ್ದಾರೆ. ಕಜ್ಜಾಯ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೊರಟಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡೋಣ ಅಂತ ಗೈಸ್. ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆಗೆ. ಅದನ್ನು ನಮ್ಮ ಥರ ಏನು ಮಾಡ್ತಾರೆ ನೋಡೋಣ ಬನ್ನಿ. ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಗೈಸ್. ಏನು ಗೊತ್ತಾ, ನಮ್ಮ ಅತ್ತೆ ಫೋನ್ ಆಗ್ತಾ ಇದ್ದಾರೆ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ಯಮ್ಮ? ಹೂವು ಕಟ್ತಿದ್ದ ಫ್ರೀ ಆದ? ಅದೇ ಇಲ್ಲಿ ದೀಪ ಬಜ್ಜಿ ಮೇಲೆ ದೀಪ ಅದೇ ಆಗೋಯ್ತು. 6:30 7 ಗಂಟೆ ಅಂತ ಬಂದು ಕಾಫಿ ಮಾಡ್. ಯಾರಮ್ಮ? ನಾವು. ಯಾರು? ಚಿಕ್ಕಪ್ಪ ನೀನು ಅನುನ? ಇಲ್ಲ, ಚಿಕ್ಕಪ್ಪಂಗೆ ಹೇಳಿದೀನಿ ಅಲ್ಗೆ ಹೋಗ್ತೀವಿ ಬಾ ಅಂತಾನ. ನಾನು ಬರ್ತಿದ್ದೀನಿ ಅಮ್ಮ ಈಗ ಮನೆ ಹತ್ರ. ಬರ್ರಿ ಅಮ್ಮ. ಯಾರವ್ರ ಮನೇಲಿ? ಯಾರು? ಮಾಮೂಲಿ ನಾವೇ. ಯಾರು ಇಲ್ಲ. ಯಾರು ಇಲ್ವಾ? ಯಾಕಮ್ಮ? ಅಮ್ಮ ಅದೇನೋ ಮಾತಾಡ್ಬೇಕು ಅಂದಿದ್ನಲ್ಲ ಅವತ್ತು. ಅಜ್ಜಿ ಮುಂದೆ ಬೇಡ, ಸುಮ್ಮನೆ ವಯಸ್ಸಾದವರು ಹುಷಾರ್ ಬೇರೆ ಇರಲ್ಲ. ಮುಂದೆ ಬೇಡ, ಚಿಕ್ಕಜ್ಜಿ ಮಂತಕ್ಕೆ ಬಾ ಮಾತಾಡೋಣ. ಆಮೇಲೆ ಬೇಕಾದ್ರೆ ಅಲ್ಲಿಗೆ ಬರೋಣ, ಸರಿನಾ? ಅಲ್ಲಿಗೆ ಬಂದು ನಾನು ಫೋನ್ ಹಾಕ್ತೀನಿ, ಬರ್ತೀಯಾ? ಬರ್ಬೇಕಾ? ಓದ್ಕಪ್ಪ. ನಾನು ಬರ್ಬೇಕಾ? ನೀನೇ ಎಂತಕ್ಕ? ನೀನೇ ಎಂತಕ್ಕ? ಗೈಸ್ ಕಾಲ್ ಕಟ್ ಮಾಡಿದ್ರು. ಈಗ ಅಲ್ಲಿ ಹೋಗಿ ಏನಂತ ಪ್ರ್ಯಾಂಕ್ ಮಾಡೋದು ನೋಡೋಣ ಬನ್ನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು. ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ಪ್ರ್ಯಾಂಕ್ನ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಅಲ್ವಾ ಪ್ರ್ಯಾಂಕ್ ಮಾಡ್ತಾ ಇರೋದು. ಆದರೂ ಭಯ ಆಗ್ತಿದೆ. ಏನು ಸ್ಟೋರಿ ಅಂತಲೂ ಸಹ ಹೇಳ್ತೀನಿ ಬನ್ನಿ. ಹೊರಟಿದ್ದೀವಿ, ಆಟೋ ಬರ್ತಾ ಇದೆ, ಆಟೋ ಬುಕ್ ಮಾಡಿದ್ದೀವಿ. ಈಗ ಪ್ರ್ಯಾಂಕ್ ಮಾಡೋಕ್ಕೆ ನಮ್ಮ ಅಮ್ಮನೇ ಕಾಲ ಜಾಸ್ತಿ ಫ್ರೆಂಡ್ಸ್. ನಮ್ಮನೆ ಮಾಡು 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 ಅಂತ ಹೇಳೋದು. ಗೈಸ್ ಆಟೋ ಬಂತು. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಅದು ಪ್ರ್ಯಾಂಕ್ ಮಾಡೋದು ನಮ್ಮ ಅಜ್ಜಿಗೆ ಗೊತ್ತು. ಬಟ್ ನಮ್ಮ ಅತ್ತೆಗೆ ಮಾತ್ರ ಪ್ರ್ಯಾಂಕ್ ಮಾಡ್ತಾ ಇರೋದು ಇದು. ಎಲ್ಲ ನೋಡಿ, ಎಲ್ಲ ಈಗ ಮಲ್ಕೊಂಡವ್ರೆ ನೋಡಿ. ನಮ್ಮ ಅಜ್ಜಿನೇ ಸಪೋರ್ಟ್ ಮಾಡ್ತಾರೆ ಗೈಸ್. ಏನ್ ಗೊತ್ತ, ನಮ್ಮ ಅಜ್ಜಿನೇ ಸಪೋರ್ಟ್ ಮಾಡ್ತಾರೆ. ಅಜ್ಜಿ ಹಾಯ್ ಮಾಡು. ಇದಕ್ಕೆ ನಮ್ಮ ಅಜ್ಜಿನೇ ಸಪೋರ್ಟ್ ಗೈಸ್. ಇದಕ್ಕೆ ಬಂದ ಇವನೇ ನಂಗೆ ಕ್ಯಾಮ್ರಾಮನ್. ಈಗ ಇವನೇ ಕ್ಯಾಮ್ರಾಮನ್ನು. ಲಿಕ್ಕಿ, ನನ್ನ ಚಾನಲ್ಗೆ ಏನು ಹೇಳ್ತಿ ಹೇಳು ಲಿಕ್ಕಿ? ಎಲ್ಲ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಅಂತಿದ್ಯಾ? ಫೋನ್ ಕೊಡನು? ಯಾಕೆ ಮಾಡ್ಕೊಳ್ತಾ ಫೋನ್ ಕೊಡಿಲಿ. ಫೋನ್ ಯಾಕೆ ತಗೋತೀಯ? ನಡಿ ಊಟ ಮಾಡ್ಬೇಡಿ ಅಂತೆ. ಯಾಕೆ ತಿನ್ನು, ಅಜ್ಜಿ ಕರಿತೀನಿ. ಏನು ಅಜ್ಜಿ? ಅಜ್ಜಿ ಏನು ಬಾ. ಅಮ್ಮ ಇವ ಏನೋ ಹೇಳೋಣ ಅಂತಿದ್ದೆ. ಅದಕ್ಕೆಲ್ಲ ಅಜ್ಜಿ ಮುಂದೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ. ಏನು ಅವಳೇ ಕೇಳು, ಹೇಳ್ತಾಳೆ. ಏನೇನು ಏನೇನು ಹೇಳು. ಏನೇನು ಹೇಳ್ಬೇಕು? ಏನೇನು ಕಡೆಗೆ ಏನಮ್ಮ? ಏನು ನಂಗೇನು ಗೊತ್ತಿಲ್ಲಪ್ಪ. ಏನಮ್ಮ? ಅವಳೇ ಕೇಳು. ನನ್ಗೆ ಗೊತ್ತಿಲ್ಲ ಅಂದರೆ ಮಾಡ್ಕೊಂಡ್ಬಿಟ್ಟು ಈಗ ನಂಗೆ ಗೊತ್ತಿಲ್ಲ ಅಂದರೆ ನಾನೇನು ಹೇಳಿ? ಏನೇನು? ಏನೇ ಮಂಟಿ?
ಅಲ್ಲೋಡ ಅಮ್ಮ ನೋಡಿ ಹಿಂಗ ನೀನು ನೋಡಿ ನನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನಮ್ಮ ಯಾರನ್ನು ಇದು ಮಾಡ್ಕೊಂಡವಳು ಅಂತ ಕೇಳಿ ಯಾರು ಅಂತ ಅನು ಏನು ಏನನು ನೀನು ಇದನ್ನ ಹೇಳೋಕ್ಕೆ ನನಗೆ ಬಾ ಅಂತ ಹೇಳ್ಬಿಟ್ಟು ಹುಳಿ ತೊಟ್ಟು ಕರ್ಕೊಂಬಂದ. ಈಗ ಹೇಳನು ಹೋಗ್ಲಿ ಏನನು ಹಾಂ ಈಗ ಬಿಡಿ ಮೊಬೈಲ್ ಈಗ ಹೇಳಿ ಇವಾಗ ಏನು ಹೇಳ್ರಿ ಇವಾಗ ಏನು ಹೇಳಿ ಇವಾಗ ಏನಿಲ್ಲ ಮತ್ತೆ ಈಗ ಅಮ್ಮ ಹೇಳಿದ್ದು ಏನು ಮತ್ತೆ ಹಾಂ ಹೇಳು ಏನು ಹೇಳು ಹೇಳು ಅಮ್ಮ ಹೇಳಿದ್ದು ಏನು ಯಾಕಮ್ಮ ಏನು ಹೇಳನು ಅನು ಬಿಡಿದ್ ಇವಾಗ ಈಗ ಮಾತಾಡ್ತಿದ್ದ ಏನು ಹೇಳು ಏನಮ್ಮ ಹೇಳಿದ್ ಮತ್ತೆ ಏನಮ್ಮ ಏನು ಅದೇ ಮಾಮೂಲಿ ಅಷ್ಟೇ. ಏನು ಯಾಕಪ್ಪ ಏನು ಹೇಳಪ್ಪ ಏನು ಯಾರು ಹೇಳು ಯಾಕಪ್ಪ ಏನಪ್ಪ ಇವೆಲ್ಲ ಹಿಂಗೆಲ್ಲ ಅನು ಏನು ಯಾರು ಏನು ಹೇಳನು ಏನ್ ಮಾಮೂಲಿ ಅದೇನೆ. ಏನದೇನೆ ಅಮ್ಮ ಏನ್ ಹೇಳ್ತದೆ ಅಮ್ಮ ನಿಮ್ಮ ಅಮ್ಮ ಏನೋ ಹೇಳ್ತು ಹೇಳಿ ಇವಾಗ ನಿಮ್ದು ಏನು ಹೇಳಿ ಇವಾಗ ಏನು ಅಂದ್ರೆ ನನ್ನ ಅವ್ರನ್ನ ಮದ್ವೆ ಆಗೋದು. ಯಾರನ್ನ ಮದುವೆ ಆಗೋದು ಅವ್ರನ್ನೇ. ಯಾರನ್ನು ಯಾಕೆ ಅಮ್ಮ ಎಲ್ಲ ಹೇಳಿಲ್ವ ಹೇಳಿಲ್ವಾ ಏನೋ ಊಟ ತಿಂತಿಲ್ಲ ಒಂದು ವಾರದಿಂದ ಅಮ್ಮ ಯಾಕೋ ಸಪ್ಪಗೆ ಇರ್ತಾಳೆ ಅಂತ ಹೇಳ್ತಿರ್ಲಿಲ್ವಾ ಹಂಗು ನೋಡು ಯಂತ್ರದ್ನ ತೆಗಿ ಅಲ್ಲಿ ಹೇಳ್ತೀನಿ ಯಂತ್ರ ಅಜ್ಜಿ ಮೊನ್ನೆಲ್ಲ ಹುಷಾರಿಲ್ಲ ಅಂತ ಎಲ್ಲ ಕಂದಿಷ್ಟಿ ಆಗೈತೆ ಪದಕ ಕಡ್ಡಿ ಹಾಕು ಮಸಿ ಎಲ್ಲ ಹೇಳ್ದೆ ಇದಕ್ಕೂ ಹೇಳ್ದೆ ಫೋನ್ ಮೊನ್ನೆ ತಲೆ ಬಿಟ್ಕೊಂಡ್ ಬಂದಿದ್ಯಾ ಅಂತ ಶೆಟ್ಟಳಿಗೂ ಅಂದೆ ನಾನು ಬೈಗೆ ಎಣಿತೀನಿ ನಾನು ಹಿಂಗ್ ಬಿಟ್ಕೊಂಡು ಹೋಗ್ಬಿಡ ಕಾಲಿಗೆ ಇಟ್ಕೊಂಡ್ ಬಂದಿದ್ಯಾ ಅಂತ ನಾನು ಅಲ್ಲೂ ಹೇಳ್ಬಿಟ್ಟು ಕಲಿಸಿ ಮನೆಯಲ್ಲಿ ನನ್ಗೆ ಗೊತ್ತಿಲ್ಲ ನನಗೆ ಮೊನ್ನೆ ಗೊತ್ತಾಯ್ತು. ಅದೇ ಸಿಟ್ಟಳಿಗೆ ಬಂದ್ವ ನಮ್ಮ ಸೀಮಂತಕ್ಕೆ ಅಂತ ಅವಾಗ ಹಿಂದಿನ ದಿನ ಗೊತ್ತಾಯ್ತು. ಸ್ವಲ್ಪ ಹಿಂದಿನ ಒಂದು 2-3 ದಿನದಿಂದ ಏನೋ ಅದಕ್ಕೆ ನಿಂಗೆ ಏನೋ ಹೇಳ್ಬೇಕು ಬಾರಮ್ಮ ನಿಂಗೆ ಫೋನಲ್ಲಿ ಏನೋ ಹೇಳ್ಬೇಕು ಬಾ ನೀನು ಮಾತಾಡೋಣ ಸುಮ್ಮನೆ ತಳರು ಅಂತ ನಾನು ಕಾಲೇಜಲ್ಲಿ ಇದ್ದಾಗ ಇದು ಮಾಡ್ಕೊಂಡಿದ್ದೆ. ಕಾಲೇಜಲ್ಲಿ ಇದ್ದಾಗ ಈಗ ಇಲ್ಲಿಗೆ ಹೋಯ್ತೆ. ಈಗೆಲ್ಲವ್ರೆ ಇಲ್ಲ ತುಮಕೂರಲ್ಲಿ. ನೀವು ಹಿಂಗೆ ಗದ್ರೆ ಅವ್ರು ಯಾವ ದಡ ಸೇರ್ತಾರೆ ಇಬ್ರುನೇ ಏನಪ್ಪ ಯಪ್ಪ ನಾವು ನಿನ್ಗೆ ಹೆಂಗೆ ಹೇಳ್ತಿದ್ವಿ ಹೇಳು ಬಿಡು ಹಂಗಲ್ಲ ಮತ್ತೆ ಅವತ್ತಿದ್ದ ನಮ್ಗಿರ್ತವೇನು ಸುಮ್ಮನೆ ಮ್ಯಾಲೆ ಹೇಳ್ತಿದ್ದ ನೀನು ಕಾಲೇಜಿಂದನೂ ಅಂತ ಹೇಳ್ತಿದ್ಯಾ ಇವಾಗ ಯಾನು ಏನು ಇದು ಕತೆ ನೀವೇ ಗಂಡಸು ಹೆಂಗಸು ಅಂತ ಮಾಡ್ಕೊಂಡಿದ್ದು ಚೆನ್ನಾಗಿ ಗಂಡಸು ಇವಳು ಮನೆಗೆ ಎಲ್ಲಾರು ಅಪ್ಪನ ಥರ ಚೆನ್ನಾಗಿ ಇದು ಮಾಡ್ತಾಳೆ ಬುದ್ಧಿ ಚೆನ್ನಾಗೈತೆ ಅವಳಿಗೆ ಅಂತ ಹೇಳಿ ಅವ್ರ ಅಮ್ಮ ಕೊಂಡಾಡ್ತಿದ್ಲು. ಗಂಡಸು ಕಮ್ಮ ಇವಳು ಎಲ್ಲದಕ್ಕೂ ಸೇರಿಲ್ಲ ಬೇಬಿ ಹಂಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಅಂತಿದ್ಲು. ಈಗ ಹಿಂಗಾದ್ರೆ ಹೆಂಗಮ್ಮ ಅನ್ನೋ ಕತೆ. ಬೇಬಿ ಸಾಫ್ಟ್ ಒಂದು ಸ್ವಲ್ಪ ರೊಪ್ಪು ನಮ್ಗೆಲ್ಲರಿಗೂ ಇದಾಗೋಳು. ಏನಪ್ಪ ಹಿಂಗಾದ್ರೆ ಕತೆ. ಹಂಗೂ ಅವ್ರ ಅಪ್ಪಾಜಿ ಅಂತಿತ್ತು ಅವಳದು ಆಗ್ತಿದ್ದೇನೆ ಇವಳದು ಮಾಡ್ಬಿಡ್ತೀನಿ ಅದೇನ ಇದು ಮಡಿಕಣಲ್ಲ ಕಣಮ್ಮ. ಕತೆ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮವ್ರೆ ಅಂತಿದ್ರು. ನಮ್ಮೋರು ತಮ್ಮೋರು ತುಮಕೂರ ಸ್ಥಳನೇ ತುಮಕೂರ ಓದ್ತಾವ್ರಿನ್ನ ಈಗ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲವ್ರೆ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾರೆ. ನೋಡಪ್ಪ ನೀನು ಮನೆಗೆ ನಮ್ಮ ಅಮ್ಮ ಕೇಳಬೇಕು ನಮ್ಮ ಅಪ್ಪನ ಕೇಳಬೇಕು. ಇಲ್ಲ ನಾನು ಹಿಂಗೆಲ್ಲ ಆಗಲ್ಲ ಮಾಡಲ್ಲ ನಾನು ಮಾತ್ರ ಇದು ನಾನು ಮಾತಾಡ್ಸ್ಬೇಡ ನೀನು ನಾನು ಏನು ಇದು ಮಾಡ್ಬೇಡ ನೀನು ಅಂತ ಬೈಯೋದಲ್ಲನಪ್ಪ ನೀನು ಮನೆಗೆ ಬಂದು ಹೇಳ್ಬೇಕಲ್ವ ನೀನು ಚೆನ್ನಾಗಪ್ಪ ಅದು ಗೊತ್ತಿದ್ದಿದ್ದು ಏನಾಯ್ತು ಅವ್ರ ಅಪ್ಪ ಅಮ್ಮ ಹೆಣ್ಗಿರೋದು ಅವ್ರ ಅಮ್ಮ ಹೆಣ್ಗಿರೋದು ಏನು ಗೊತ್ತಿಲ್ವಾ ಅದಕ್ಕೆ ಎಲ್ಲ ಗೊತ್ತೈತಿ ಇದ್ದಿದ್ದೆ ಇದು ಇನ್ನು ನಮಗೆ ಗೊತ್ತಿಲ್ಲ ಅರ್ಧಕ್ಕರ್ಧನೂ ಗೊತ್ತಿಲ್ಲ ನಮಗೆ ಬೇಕಾರೆ ಅವ್ಳ ಮನೆಗಿರೋಳು ಅವಳಿಗೆ ಗೊತ್ತಿಲ್ವಾ ಎಲ್ಲ ಗೊತ್ತೈತಿ. ಈಗ ಗೊತ್ತಿದ್ದು ಬಿಡ ನೀವೆಲ್ಲ ಬೇಡ ಅನು
ಅನ್ನೋದು ನಿಜ ಬೇಡ ಅನ್ನೋ ಇದೆಲ್ಲನ. ಅಪ್ಪರೇ ಒಪ್ಪಿ ಮದುವೆ ಮಾಡ್ತಾರೆ, ನಿನ್ಗೆ ಯಾರು ಒಪ್ಕೊಳಲ್ಲ ನಿನ್ನ? ಹೇಳಿ ನೋಡೋಣ. ಸುಮ್ಮನಿರು, ಯಾರನ್ನ ಮನೆಗೆ ಬಂದು ಹೋಗ್ಲಿ, ಬೇಡ ಬಿಟ್ಬಿಡು. ನಿನಗೆ ಯಾಕೆ ಪದಕ ಹೇಳಿದ್ದು? ನನಗೆ ಗೊತ್ತಿಲ್ಲ, ಒಬ್ಬೊಬ್ಳೆ ಹೊಂಟಿರೋಳಲ್ವಾ, ಯಾಕೆ ಹಿಂಗವಳೆ ಅಂತ ಅಬ್ಸರ್ವ್ ಮಾಡಿದೆ. ಊಟನೂ ಮಾಡ್ತಿರ್ಲಿಲ್ಲ. ಊಟ ಸೇರಲ್ಲ ಕಣಮ್ಮ ಯಾಕೋ ನನಗೆ ಅಂತ. ನಾನು ಊಟ ಸೇರ್ತಿಲ್ಲ, ನಾನೆಲ್ಲ ಕಂದಿಷ್ಟ ಐತೆ ಅಂದ್ಬಿಟ್ಟು ಇದ್ರೆಲ್ಲ ಹಾಕಿಸ್ಕೊಂಬಂದು ಎಲ್ಲ ಮಾಡಿದೆ. ಒಂದಿನ ಫೋನ್ ಚೆಕ್ ಮಾಡಿದೆ ಮೊನ್ನೆ, ಅವಾಗ ಗೊತ್ತಾಗಿದೆ. ನೀನು ಕೇಳ್ದ? ನಿಮ್ಗೆ ಯಾರು ಬೇರೆ ಏನು ಹೇಳಿರೋದಲ್ಲ. ಯಾಕೋ ಮನೆ ವಾತಾವರಣ ಗೊತ್ತಾಗುತ್ತಲ್ಲ ಇಮ್ಮ, ಯಾಕೆ ಹಿಂಗೆ ಹೊಂಟಿರೋಳು, ಫೋನ್ ತಗೊಂಡು ಸೈಡ್ಗೆ ಹೋಗೋಳು, ಯಾಕೆ ಹಿಂಗೆ ಮಾಡ್ತಾವಳೆ ಅಂತ ಅಂದ್ಕೊಂಡು ಹಂಗೆ ಯಾಕೆ ಅನುಮಾನ ಬಂತು. ಆವಾಗ ಫೋನ್ ತಗೊಂಡು ಚೆಕ್ ಮಾಡಿದೆ. ಅವಾಗ ಅವಳು ಕೇಳಿಲ್ಲ, ನಾನು ಕೇಳಿದ್ರೆ ಗೊತ್ತಿಲ್ಲ ಅವಳಿಗೆ. ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ಅಜ್ಜಿ ಮನೆಗೆ ಅಂತ ಕರ್ಕೊಂಬಂದಿದ್ದಿ. ಮತ್ತೆ ಏನ್ ಮಾಡೋದಪ್ಪ ಹಿಂಗಾದ್ರೆ ದೇವ್ರೇ ಬಾಬು. ನಾನು ಬೇಡ ಅನ್ನೋದು ನಿಜ ಬಿಟ್ಬಿಡು. ಯಾವನ ಬಿಟ್ಟಾಕತ್ತೆಗೆ ಅಪ್ಪ ಅಮ್ಮ ಸೇರಿ ನಮ್ಮ ಅಪ್ಪ ಅಮ್ಮ ಅನ್ನೋದು ಹೆಚ್ಚೆ ನಾನು ಅವನು. ಮದುವೆ ಮಾಡ್ಕೊಂಡ ಹೆಚ್ಚ ಹೇಳು, ಯಾರು ಬೇಡವಂಗಾರೆ? ಅವ್ರು ಇರ್ಬೇಕೆ. ನಾನು ಅವಳೊಂದ್ ಕಡೆ ಹಂಗೆ, ನೀನ್ ಹಿಂಗಂದ್ರೆ ಏನ್ ಮಾಡ್ಬೇಕು, ಏನ್ ಆಗ್ಬೇಕನು. ಗಂಡು ಹುಡುಗರೇ ಇದು ಅಂತಂದ್ರೆ ಗಂಡು ಹುಡುಗಿನ ನೀವು ಹಿಂಗೆ ಮಾಡ್ಕೊಂಡ್ರೆ ಹಂಗವಾಗತ್ತೆ. ನೀನೇ ಒಬ್ರು ಬುದ್ಧಿ ಹೇಳಾಗಿ ಇಲ್ಲ ಕಣಜ್ಜಿ, ನಾನು ಇನ್ನ 2 ವರ್ಷ ಮದುವೆ ಆಗಲ್ಲ ಕಣಜ್ಜಿ, ನಮ್ಮ ಅಪ್ಪ ಹೆಂಗದು ಲವ್ ಮಾಡೋದು ಅಂದ್ರೆ ನಂಗೆ ಹೇಳ್ಕೊಡೋನು. ಬಿಡವ, ಮನೆ ಆಗ್ಲಿ ಮದುವೆ ಮಾಡ್ತಾರೆ, ಸುಮ್ಮನೆ ಇದ್ಬಿಡಪ್ಪ. ಅವ್ನು ಯಾವ ಸುದ್ದಿಗೂ ಹೋಗಬೇಡ. ಅವ್ನು ಯಾವನು ಮಾತಾಡ್ಸೋಕೆ ಬಂದು ಬೈದ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ನಾನು ಅಂತ ಹೇಳಿಬಿಟ್ಟು ನೀನು ಸ್ವಲ್ಪ ಇದು ಮಾಡ್ಬೇಕು ಅವನಿಗೆ. ಆಯ್ತು, ಮನೆ ಕಟ್ಬಿಟ್ಟೆ ಮಾಡಿ ಬಿಡಜ್ಜಿ. ಅದೇ ತಕ್ಕ ಹಂಗೆ ಇರ್ತೀಯ? ಹಂಗೆ ಇರ್ತೀನಿ. ನಾವು ಅವ್ರಿಗೆ ಬೇಡ ಏನು ಬೇಡ. ನಿನ್ ಮ್ಯಾಲ ಇಕ್ಕೊಂಡಿರೋದ್ ಬೇಡಪ್ಪ. ಯಾವಾಗ್ಲೂ ಇಷ್ಟ್ರಲ್ಲಿ ಕಳ್ಕೊಂಡ್ಬಿಡ್ತೀಯ ಅನ್ನು ಪೂರ್ತಿ. ಬೇಡ ನೋಡು, 4 ಜನ ಗೊತ್ತಾಗ್ಬಿಟ್ರೆ ಅವಳು ಹಿಂಗೆ ಇವಳು ಹಿಂಗೆ ಇರ್ತಾರೆ. ಬೇಡ. ಅಮ್ಮಾರ್ನ ಅಂತಾರ ಕಣನು, ನಿಜ ಅವ್ರನ್ನೇ ಬೆಟ್ ತೋರ್ಸ್ ಮಾತಾಡೋದು. ನಿಮ್ಮನ್ ಯಾರು ಅನ್ನಲ್ಲ. ಅಲ್ಲ ನಾನ್ ನೆನ್ಪೇ ಬರ್ಲಿಲ್ವಾ ನಿಂಗೆ? ಅನು ಹಿಂಗ್ ನೋಡಿಲ್ಲ, ನಮ್ಮಕ್ಕ ನೋಡು ಅಲ್ವ, ಇಷ್ಟು ದಿವಸ ಹಿಂಗೆ ಒಳಗೊಳಗೆ ಹಿಂಗ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಎಲ್ಲಾರ ಕೈಲೂ ನನ್ನ ಮಗಳು ಹಂಗಲ್ಲ, ಅನು ಹಂಗಲ್ಲ, ಅನ್ಕೊಂಡಿದ್ವ. ನಾನು ಹುಷಾರಲ್ಲ ಅಂದ್ರೆ ಎಷ್ಟು ಸುಧಾರಿಸ್ತಿತ್ತು. ಅದು ಹೋದ್ರೆ ಏನ್ ಮಾಡ್ಬೇಕು ನಾನು ಕೆಲ್ಸದೇ ಹೇಳ್ತಿದ್ ಗೊತ್ತಾ. ಅವ್ರು ಹೋಗ್ಬಿಟ್ರೆ ನಾನು ಹೆಂಗಿರ್ಲಿ, ನಾನು ಹೆಂಗ್ ಮಾಡ್ಲಿ, ಬರೀ ಇದೇನೆ. ಸವಾಸನೆ ಬೇಡ. ನಿನ್ ಮನೆ ಬಿಟ್ಟು ಆಚೆ ಹೋಗ್ಬೇಡ, ಫೋನ್ ತಗೊಂಬೇಡ, ನೀನು ಏನು ಮಾತಾಡ್ಬೇಡ. ಫೋನ್ ಮಾಡಿದ್ರು ಮಾಡ್ಬೇಡ, ನಿಮ್ಮ ಅಮ್ಮ ಕೈ ಕೊಡು. ನಿನ್ನ ಹತ್ರ ಫೋನ್ ಇಟ್ಕೊಂಬೇಡ ನೀನು. ಚಿಕ್ಕಮ್ಮ ಫೋನ್ ಹಿಡ್ಕೊಂತಿರ್ಲಿಲ್ಲ ನನ್ಗೆ. ಮೊನ್ನೆ ಯಾಕೋ ಅನುಮಾನ ಬಂತು. ಅಜ್ಜಿ ಫೋನ್ ಇವ್ರಿಗೇಗೋ ಕೊಡೋದ್ ಕಣಜ್ಜಿ, ತಗೊಂಡಿದ್ದ ಅವ್ನ್ ಗೇಮ್ ಎಲ್ಲ ಆಡ್ಕೊಂಡ್ ಕುಕೊಳ್ಳೋಣ. ನನ್ಗೇನ್ ಫೋನ್ ನಾಳೆ ಅಂತ ಅಂದ್ರೆ ಏನು ನೋಡಿಲ್ಲಪ್ಪ. ನಂಗೆ ಗೊತ್ತಿ ಎಂತ ನನ್ನೆಲ್ಲ ಊಟ ಇಲ್ಲಿ ತಿನ್ನಕ್ಕಾಗಲ್ಲ ಕಣಮ್ಮ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ಟು ನಾನು ಯಾಕೋ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿ ಬಂದೆ. ಹಂಗಾರು ನೋಡಿ ಯಾಕೋ ಒಂದ್ ಸ್ವಲ್ಪ ಅನುಮಾನ ಬಂದಂಗೆ ಆಯ್ತು. ಮೊಬೈಲ್ ಚೆಕ್ ಮಾಡಿದೆ. ಏನಕ್ಕೆ ಊಟ ಮಾಡ್ತಿರ್ಲನು? ಏನು ಮಾತಾಡ್ತಿರ್ಲಿ ಯಾರ ಹತ್ರನು. 2 ಬಿಡ್ತೀನಿ ನಾನೀಗ. ಹಿಂಗೆ ಇದು ಅಂತ ನಾನು ದೇವರನ್ನೇ ನಂಬಿರೋದು. ಯಾಕೋ ಹಿಂಗ್ ಮಾಡ್ಬಿಟ್ಟಿನಿ. ನಾನು ಹೆಂಗ ಅನ್ಕೊಂಡಿದ್ದೆ ಗೊತ್ತಿಲ್ಲ. ಅಮ್ಮ ನೀನ್ ಕಣ ನಾವ್ ಏನ್ ಕಮ್ಮಿ ಮಾಡಿದ್ದೀವಿ ಹೇಳು. ಅನು ಈಗ ನಿಮ್ಮ ಅಪ್ಪಗ್ ನಾವ್ ಹೆಂಗ್ ಹೇಳೋಣ? ನಿಮ್ಮ ಅಮ್ಮರ್ ಕೇಳಿದ್ ನಾವ್ ಏನ್ ಹೇಳೋಣ? ಯಾರಿಗೇನು ಹೇಳೋದು? ಯಾರಿಗೂ ಏನು ಗೊತ್ತಾಗ್ದಂಗ ಅನು ಸುಮ್ಮನೆ ಇದ್ಬಿಡು. ಅನು ಬೇಡ ಅನು. ಅದೇನ್ ಹೇಳ್ತೀರ ನೀವೇ ಅನು ಅನು ಬೇಡ ಅನು. ಅದಷ್ಟು ಹೇಳ್ತಾ ಇತ್ತು. ಆಂಟಿ 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 ಅಂತ ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡ್ತಾರೆ ಅವರು. ಅಲ್ಲ ನಮ್ಗಿನ್ನ ಹೆಚ್ಚೆ ನಾನು. ಈ ಕಡೆ ನೋಡು, 2 ವರ್ಷದಿಂದ ಬಂದಿರೋರನು ಅವರು.
ನಮ್ಗೇನೆ ಹೆಚ್ಚು ನಾನು ಬೇಡಮ್ಮ. ತಾಯಿ ಅವೆಲ್ಲ ಬೇಡ್ದು. ಹೇಳೋದು ಯಾತ್ಗೆ ತಿಳ್ಕೊಂಡು ನಿಂಗೆ ಒಳ್ಳೇದು ಕೇಳೋದು. ಮುಂದೆ ನಿನ್ನ ಭವಿಷ್ಯ ಯೋಚನೆ ಮಾಡ್ಬೇಕು ನೀನಮ್ಮ. ಈಗಿನ ನೋಟ ನೋಡ್ಬಾರ್ದಪ್ಪ. ಈಗ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ನನ್ನನ್ನು ಹೋಗ್ಲಾ ನಾನೇ ಮನೆ ಬಿಟ್ಟು ಇದ್ಬಿಡು ನೀನೇನೆ. ನೀನಲ್ಲಿ ಹೋಗ್ತೀಯ ಮನೆ ಬಿಟ್ಟು? ಇನ್ನೇನು ಚಿಕ್ಕಮ್ಮ ನಾನೇನು ಸುಮ್ಮನೆ ಮ್ಯಾಟ್ ಸಿಕ್ಸೋಣ. ಅಪ್ಪ ನಾನು ಸುಮ್ಮನೆ ಬಿಟ್ಟು ಅಂದ್ಕೊಂಡಿದ್ದೆ ಚಿಕ್ಕಮ್ಮ. ಎಲ್ಲ ಸುಮ್ಮನೆ ತಮಾಸಿಗೆ ಅಂತಾಳೆ ಹೇಳು. ಒಳೇನು ಅಂತಾಳಲ್ಲ. ಏನನ್ನು ತಮಾಷೆಗೆ ನಾನು ಮೂರ್ ಕಡೆಯಿಂದ ಕೂತಿದ್ದು ವಿಡಿಯೋ ಗೊತ್ತಾ? ಮೂರ್ ಕಡೆಯಿಂದನೂ ಇನ್ನು ಅರ್ಧ ಗಂಟೆ ಆಗುತ್ತೆ. ಈಗಲೇ ಹೇಳಿದೀನಿ ಬೈಯಾಗಿದ್ರೆ ಈಗಲೇ ಬೈದ್ಬಿಡು. ಬೈಬೇಡ ಮನೆಗೆ ಹೋದ್ಮೇಲೆ. ಗೈಸ್ ಅಂತೂ ಇಂತೂ ನಮ್ಮ ಅತ್ತೆ ಪ್ರ್ಯಾಂಕ್ ಆದ್ರು. ಅಲ್ವಾ ಮಂಟಿ ನನ್ನ ಚಾನಲ್ ಬಗ್ಗೆ ಹೇಳೇ ಮಂಟಿ. ನಾನು ಹೇಳಲ್ಲ. ಇಲ್ಲ ಹೇಳು. ಚಾನಲೇ ಬೇಡ ನಂಗೆ ಯಾವಾಗ. ಇಲ್ಲ ಹೇಳು. ಹೇಳಲ್ಲ. ಹೇಳೇ ಮಂಟಿ. ಹೇಳುವ. ಒಡೆಯೋದೊಂದೇ ತಪ್ಪಿದ್ದಿತ್ತು. ಈಗ ನಿಜ ಒಡೆಯೋದೊಂದು ತಪ್ಪಿತ್ತಷ್ಟೇ. ಕಡ್ಡಿತಾಂಬರನ ಅಂತ ಇತ್ತು. ನಾನಂತ ಹುಡುಗಿನತ್ತೆ. ನೋಡ ನಾನಂತ ಮಚ್ಚೆ ಕಾಯಿಸ್ಕೊಡಿ. ಮಚ್ಚೆ ಕಾಯಿ ಕಾಯಿಸ್ಕೊಡಿ. ಬೇಡ 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 ಅಂತ ಊಟನೂ ಇಲ್ಲ ನಿಂಗೆ. ಇಲ್ಲ ಬಾಯಿಗೆ ಊಟಕ್ಕೆ ಕಳ್ದಾಗ ಹೊಟ್ಟೆ ಹಸಿತೈತೆ. ಬಾರೆ ಮಂಟಿ. ಬಿಡ್ದಳ ಮಲ್ಗ ಹೋಗ್ತೀನಿ. ಇನ್ನು ಮಂಟಿ ಅಡಿಗೆ ಮಾಡ್ಬಿಟ್ಟೈತಿ. ಏನಿಲ್ಲ ಪ್ರಾಂಕ್ ಬೇರೆ ಮಾಡ್ಬಿಟ್ಟಿದೀನಿ. ಅದು ಬ್ಯಾಗ್ ಕೊಡೆ ಎಲ್ಲ ಬ್ಯಾಗ್ ನೋಡಿ ಮತ್ತೆ ಏನ್ ಬ್ಯಾಗ್ ಕೊಡೆ. ನಾನು ಬೇಬಿ ದಿಷ್ಟ ಎಷ್ಟು ಮಾಡ್ಕೊಂಡು ಹೆಂಗಾಗಿತ್ತು ಗೊತ್ತಾ. ಈಗ ತಗೋ ಹೋಗ್ಲಿ. ಇಲ್ಲ ಹೋಗ್ಲಿ ಕಜಾಯ ಅದೀನಿ. ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಹೇಳಿದೀನಿ ಮನೆಗೆ ಹೋದ್ರೆ ಅಂತೂ ಇಂತೂ ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಬಿಟ್ಟವ್ರು ನಮ್ಮ ಅತ್ತೆ ಪ್ರ್ಯಾಂಕ್ ಮಾಡಿರೋದಕ್ಕೆ. ಸೊ ಅದಕ್ಕೆ ಕಜಾಯ ಕೊಟ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ವಿ. ನೋಡಿ ನಮ್ಮ ತಮ್ಮ ಹಿಂದಗಡೆ ಹೆಂಗಾಡ್ತಾನೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.